ರೈತರು ವರ್ಷದಲ್ಲಿ 3 ರಿಂದ 4 ಬಾರಿ ಹಣ ಸಂಪಾದಿಸಬಹುದು ಎಂದು ರೇಷ್ಮೆ ಹಾಗೂ ವಿಜ್ಞಾನ ಡಾಕ್ಟರ್ ಶಿವಕುಮಾರ್ ಅವರು ತಿಳಿಸಿದರು. ತಾಲೂಕು ಕೆಬ್ಬನೂರಿನಹಳ್ಳಿ ಗೆರೆಯ ಹಳ್ಳಿಯಲ್ಲಿ ಗ್ರಾಮದ ರೈತರುಗಳಿಗೆ ದ್ವಿಗುಣ ರೇಷ್ಮೆ ಬೆಳೆ ಕ್ಷೇತ್ರೋತ್ಸವ ಕಾರ್ಯಕ್ರಮ ಕುರಿತು ಮಾತನಾಡಿದ ಅವರು, ರೈತರು ಆರ್ಥಿಕ ಸಂಕಷ್ಟದಿಂದ ಪಾರಾಗಲು ರೇಷ್ಮೆ ಕೃಷಿ ಸಹಕಾರಿ. ರೈತರು ಸರಿಯಾಗಿ ಈ ಬೆಳೆಯ ಬಗ್ಗೆ ತಿಳಿದುಕೊಂಡು ಕ್ರಮಬದ್ಧವಾಗಿ ಬೆಳೆದರೆ 4 ರಿಂದ 5 ಬಾರಿ ಬೆಳೆ ತೆಗೆಯಬಹುದು, ಲಕ್ಷಾಂತರ ರು ಸಂಪಾದನೆ ಮಾಡಬಹುದು ಎಂದರು. ಇತ್ತೀಚಿನ ದಿನಗಳಲ್ಲಿ ರೇಷ್ಮೆ ಕೃಷಿಯಲ್ಲಿ ತಂತ್ರಜ್ಞಾನ ಬಳಸುತ್ತಿದ್ದು, ರೇಷ್ಮೆಯಲ್ಲಿ ಹಲವು ತಳಿ ಪರಿಚಯಿಸುತ್ತಿದ್ದು, ಒಬ್ಬರೇ 100 ರಿಂದ 200 ಮೊಟ್ಟೆ ಮೇಯಿಸುವ ತಂತ್ರಜ್ಞಾನ ಬಳಸುತ್ತಿದ್ದಾರೆ. ರೈತರು ರೀತಿಯ ದರದಲ್ಲಿ ರೇಷ್ಮೆ ಸಾಕಾಣಿಕೆ, ಮನೆ ರೇಷ್ಮೆ ಸಲಕರಣೆ ನೀಡುವುದು ರೈತರ ಸೌಲಭ್ಯವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಬೇಡಿಕೆ ಜಾಸ್ತಿ ಇದೆ. ನೀವು ಆ ಒಂದು ಆ್ಯಕ್ಚುಲಿ ರೇಷ್ಮೆ ಉತ್ಪಾದನೆ ಮಾಡಿದ್ರಿ ಅಂದರೆ ನಮ್ಮ ಇಂಟರ್ನ್ಯಾಷನಲ್ಗೆ ಎಕ್ಸ್ಪೋರ್ಟು ಮಾಡ್ಬೋದು. ನಮ್ಮಲ್ಲಿರತಕ್ಕಂಥ ಇನ್ನೂ ಆ್ಯಕ್ಚುಲಿ ಏನು ಕೊರತೆ ಇದೆ ಆ ಕೊರತೆನ ನಾವು ಫುಲ್ಫಿಲ್ ಮಾಡ್ಬೋದು. ಅದು ಒಂದು ಉದ್ದೇಶ. ಅದು ಕ್ವಾಲಿಟಿ ಇದೆ. ಮತ್ತು ಗ್ರೇಡೇಬಲ್ ಸಿಲ್ಕ್ ಅದು 3A ಗ್ರೇಡು 4A ಗ್ರೇಡ್ ಎಲ್ಲ ಬರುತ್ತೆ CSR ಅಲ್ಲಿ. ಸಿಗಲ್ಲಿ ಬರಲ್ಲ. ಸೊ ಅದಕ್ಕೆ ಮ್ಯಾಕ್ಸಿಮಮ್ಮು ಇದು ಯಾವಾಗಲೂ ಬೇಕಾದರೆ ಡಿಸ್ಕಂಟಿನ್ಯೂ ಮಾಡ್ಬೋದು. ಅದಕ್ಕೆ ರೇಟ್ ಆಗಿಬಿಟ್ರೆ ಇದು ಚೇಂಜ್ ಆಗ್ಬಿಡುತ್ತೆ. ಮತ್ತು ಅದನ್ನು ಓಡಿಸ್ಕೊಂಡ್ರೆ 100-150 ರೂಪಾಯಿ ಎಕ್ಸ್ಟ್ರಾನು ಕೊಡ್ತಾರೆ. ಬರುತ್ತಲ್ವ. ಪ್ಲಸ್ಸು ನಿಮಗೆ DOS ಆಫೀಸಲ್ಲಿ 1000 ರೂಪಾಯಿನೂ ಕೊಡ್ತಾರೆ. ನಿಮ್ಗೆ ಸಬ್ಸಿಡಿ ಎಲ್ಲ ಸಿಗುತ್ತೆ. 300 ರೂಪಾಯಿ ಸಹಾಯಧನ ಅಂತೆಲ್ಲ ಕೊಡ್ತಾರೆ. ಇಷ್ಟೆಲ್ಲ. ಮತ್ತು ಈಗ ನೀವು ಎಲ್ಲನೂ ಈಗ ರೇಷ್ಮೆ ಇಲಾಖೆಯಲ್ಲಿ ಬರ್ತಿರತಕ್ಕಂಥ ಎಲ್ಲ ಸೌಲಭ್ಯಗಳು ಕೊಡ್ತಾ ಇರೋದು ನಾವು CSR ಆ್ಯಕ್ಚುಲಿ ಇದು ಪ್ರೊಡಕ್ಷನ್ ಮಾಡಿದ್ವಿ ಅಂತ. ಅದಕ್ಕೋಸ್ಕರ ನಾವು ನಿಮ್ಗೆ ಪದೇ ಹೇಳ್ತೀವಿ, CSRಗೆ ಹೋಗಿ. ಚೇಂಜ್ ಆಗಿ ಯಾವಾಗಲೂ CB ಯಾವಾಗಲೂ ಕ್ಲೋಸ್ ಆಗೋ ಚಾನ್ಸಸ್ ಇದೆ. ಸೊ ಆದಷ್ಟು ಮಟ್ಟಿಗೆ ಹೀಗೆ ಅಭ್ಯಾಸ ಮಾಡ್ಕೊಂಬಿಡಿ CSR ಬೆಳೆದು. ಸೊ ಅದೇ ಒಂದು ನಾವು 2015 ಈಗ ಆಲ್ಮೋಸ್ಟ್ 26 ಬಂದುಬಿಡ್ತು. ಇನ್ನೊಂದು 4-5 ವರ್ಷದಲ್ಲಿ ನಾವು ಭಾರತ ದೇಶ ನಂಬರ್ 1 ರೀಚ್ ಆಗಬೇಕು ಅಂತ ಎಲ್ಲನೂ ಟಾರ್ಗೆಟ್ ಇಟ್ಟು. ಚೀನಾದಿಂದ ತುಣಚ್ಚಿ ಅಂತ ಇನ್ನೊಂದು ತುಣಚ್ಚಿ ಇದೆ. ಇದು ಕಾಸ್ಟ್ಲಿ ಇದೆ. 1000 ರಿಂದ 1200 ರೂಪಾಯಿ ಸಿಗುತ್ತೆ. ಅದರಲ್ಲಿ ತುಂಬ ಒಳ್ಳೆಯದು. ಇದು ಏನಾದರೂ ಎಕ್ಸ್ಪೈರ್ ಮಾಡಿದ್ರೆ ಆಲ್ಮೋಸ್ಟ್ 100% ಸಪ್ಲೈ ಆಗುತ್ತೆ. ಹೌದು. ರೈತರು ಮಿಕ್ಸಿ ಅಂತಲೂ ಕರೀತಾರೆ, ಮತ್ತು ಮೈಟ್ಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಇದು ಹೆಂಗಾಗುತ್ತೆ ಗೊತ್ತಲ್ಲ ನನಗೆ. ಸಮಸ್ಯೆ ಇವಾಗ ಬೇಸಿಗೆಲ್ಲ ಸ್ಟಾರ್ಟ್ ಆಗುತ್ತೆ. ಅದರಿಂದನೇ ಆ್ಯಕ್ಚುಲಿ ರೈತರು ತುಂಬ ಮೋಸ ಹೋಗ್ತಾರೆ. ಅದು 2019ರಲ್ಲಿ ಬಂತದ್ದು ಮಿಕ್ಸಿ ಎಂಬುದು ಕೀಟ. 19 ಸ್ಟಾರ್ಟ್ ಆದಾಗ ರೈತರಿಗೆ ಪರಿಹಾರ ಏನಿಲ್ಲ. ಅದಕ್ಕೆ ಯಾವ ಕೆಮಿಕಲ್ ಯೂಸ್ ಮಾಡಬೇಕು ಆವಾಗ ಇವೆಲ್ಲ ಉತ್ಪತ್ತಿ ಆಗಿದೆ. ನೋವನ್ನು ಮಣ್ಣು ಧೂಳಿ ಇವೆಲ್ಲ ಆ್ಯಕ್ಚುಲಿ 100 ಕೆಮಿಕಲ್ಸು ಅದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ರೈತರು. ಅದನ್ನೇ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ಒಂದು ಮೆಜಿಸ್ಟರ್ ಅಂತ ಕೆಮಿಕಲ್ ಬರುತ್ತೆ. ಮೆಜಿಸ್ಟರ್ ಅಂತ ಅದೇ ಕಟಾವು ಮಾಡಿ 10 ರಿಂದ 15 ದಿವಸಕ್ಕೆ ಒಂದು ಸ್ಪ್ರೇ ಮಾಡಬೇಕು ಸಾಕು. ಅದೇ ಥರ ಸೇಫ್ಟಿ ಪೀರಿಯಡ್ 20 ದಿವಸ ಬರುತ್ತೆ. ಅದಕ್ಕೂ ಸೇಫ್ಟಿ ಪೀರಿಯಡ್ 20 ದಿವಸ ಬರುತ್ತೆ. ಅದು 350 ರೂಪಾಯಿಗೆಲ್ಲ 100 ml ಸಿಗುತ್ತೆ. ಸಲ್ಫರ್ ಹೊಡಿದ್ರೆ ಸಲ್ಫರ್ ಹೊಡಿದ್ರೆ 2 ಸಲ ಹೊಡಿರಿ. ತೊಂದರೆ ಮಾಡಿ 10 ದಿನ 1 ಸಲ ಹೊಡಿರಿ. ಆಮೇಲೆ ಆ್ಯಕ್ಚುಲಿ 20-25 ದಿನ 1 ಸಲ ಹೊಡಿರಿ. ಅದು 10 ದಿನ ಸೇಫ್ಟಿ ಪೀರಿಯಡ್ ಇರುತ್ತೆ. ಜಾಸ್ತಿನೇ ಸಲ್ಫರು ತುಂಬ ಎಫೆಕ್ಟಿವ್ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಅದು ಚೆನ್ನಾಗಿದೆ. ಅದು ಈವನ್ ಈ ಬಿತ್ತನೆ ಗೂಡು ಬೆಳಿತಾರೆ ನೋಡಿ, ಅಂಥ ರೈತರು ರೆಕಮೆಂಡ್ ಮಾಡಲ್ಲ ನಾವು. ಅದಕ್ಕೋಸ್ಕರ ಯೂಶಲಿ ಮ್ಯಾಕ್ಸಿಮಮ್ ಹೇಳಲ್ಲ ನಾವು. ಅದು ಇತ್ತು ನಮ್ಮ ಹತ್ರ ಈ ಗಾಡಿಯಲ್ಲಿ ಇದು. ಆ ಸಲ್ಫರು ಏನು ಮಾಡ್ತಿದ್ದಪ್ಪ ಅಂದರೆ ಅದು ನಾವು ಬಿತ್ತನೆ ಗೂಡು ಕೊಡ್ತೀವಿ ರೈತರಿಗೆ. ಅವರು ಗೂಡು ಬೆಳೆದ್ಬಿಟ್ಟು ನಮಗೆ ಕೊಡ್ತಾರೆ. ನಾವು ಮೇಲು ಫೀಮೇಲ್ ಕ್ರಾಸ್ ಮಾಡೋ ಟೈಮಲ್ಲಿ ಏನಾಗುತ್ತೆ ಅಂದರೆ ಫಿಕಲಿಟಿ ಅಂತ ಹೇಳಿದೆ. ಫಿಕಲಿಟಿ ಅಂದರೆ ಅದು ಮೊಟ್ಟೆ ಇಡುತ್ತಲ್ಲ, ಮೊಟ್ಟೆ ಆ್ಯಕ್ಚುಲಿ ಕಡಿಮೆ ಇರ್ತದೆ. ಅದರಿಂದ ಸಲ್ಫರ್ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ಆ ಬಿತ್ತನೆ ಯಾರು ಗೂಡು ಬೆಳಿತೀರಿ, ಇಲ್ಲಿ ಏನಾದರೂ ಬೆಳೆಯಲಿದ್ರೆ ಅಂಥದ್ದು ಯೂಸ್ ಮಾಡೋಕ್ಕೆ ಹೋಗಲಿ. ಖಂಡಿತ 50 ರೂಪಾಯಿ ಏನಪ್ಪ ನಿಮ್ಗೆ ಲಾಸ್ ಇದೆ ಇದರಲ್ಲಿ. ಒಂದು ಗೂಡು ಈಗ ಒಂದು kg ಗೂಡಿನ ರೇಟ್ ಏನಿದೆ ಈಗ 700 ರೂಪಾಯಿ ಹೋಗ್ತಿದೆ ನಿಮಗೆ. ಹೋಗಲಿ 1 kg ಹೋಗ್ಬಿಡಿ. ಏನಿದೆ 100 kg ವೇಸ್ಟ್ ಮಾಡೋದಲ್ಲ ಹುಡುಗ. 150 kg ವೇಸ್ಟ್ ಒಂದು. ಕಂಟಿನ್ಯೂಸ್ ಆಲ್ಮೋಸ್ಟ್ ಏನಿಲ್ಲ ಅಂದರೆ ಅವ್ರಿಗೆ 1.5 ಲಕ್ಷದಿಂದ 2 ಲಕ್ಷ ತನಕ ಲಾಸ್ ಆಗಿದೆ ಹುಡುಗನು. ಥಿಂಕ್ ಮಾಡಿದೆ ಅಲ್ಲಿ ಪ್ರಾಬ್ಲಮ್ ಇದೆ. ತುಪ್ರ ಅಂದರೆ ಗೊತ್ತಲ್ವಾ, ಎಲೆ ಗಂಟು ಬರುತ್ತೆ. ಅದಕ್ಕೆ ತುಪ್ರ ಅಂತ ಕರೀತಾರೆ. ನಾನು 3 ಪ್ರಾಬ್ಲಮ್ ಇದೆ ನೋಡಿ ಕನ್ನಡದಲ್ಲಿ. ಒಂದು ಪ್ರಾಬ್ಲಮ್ ಇದೆಯಾ, ಇನ್ನೊಂದು ವೈಟ್ ಫ್ಲೈ ಅಂತ ಇರುತ್ತೆ, ಬಿಳಿ ಚಿಟ್ಟೆ. 2 ಆಯ್ತಾ. 3ನೇದು ಟ್ರಿಪ್ಸ್ ಅಂತ ಇರುತ್ತೆ.
ಟ್ರಿಪ್ಸ್ ಅಂದರೆ ಎಲೆಯಲ್ಲಿ ಸಣ್ಣ ಸಣ್ಣ ಚುಕ್ಕ ಇರುತ್ತೆ ನೋಡಿ, ಅದು ಈಗ ಬರಲ್ಲ, ಬೇಸಿಗೆಯಲ್ಲಿ ಬರುತ್ತೆ. ಈ ಮೂರಕ್ಕೂ ಒಂದೇ ಪರಿಹಾರ, ಒಂದೇ ಸೊಲ್ಯೂಷನ್ ಇದೆ. ಅದು ಡಾಮಿನೆಂಟ್ ಅಂತ ಕೆಮಿಕಲ್ ಸಿಗುತ್ತೆ. ಎಲ್ಲಿ ಡಾಮಿನೆಂಟ್ ಅಂತ ಇಲ್ಲಿ ಸಿಗುತ್ತೆ. ಅದು ಡಾಮಿನೆಂಟ್ ಅಂತ, ಅದು ಏನಿಲ್ಲ ಒಂದು 60 ರೂಪಾಯಿ ಒಂದು ಪ್ಯಾಕೆಟ್ ಸಿಗುತ್ತೆ ನಿಮಗೆ. ಅದೇನು ಇದೆಲ್ಲ ಸಿಗುತ್ತೆ, ಇದೆಲ್ಲ ಡೀಲಾಗಿ ಬರ್ತಿದೆ. ಡಾಮಿನೆಂಟ್ ಅಂತ ಕೆಮಿಕಲು 1 ಲೀಟ್ರಿಗೆ ನೀವು 0.25 ಗ್ರಾಮ್ ಅಂದರೆ 1 ಗ್ರಾಮು 4 ಲೀಟ್ರಿಗೆ ನೀವು ಮಿಕ್ಸ್ ಮಾಡಿ ಹೊಡಿಬೇಕಾಗುತ್ತೆ. ಏನು ಮಾಡಬೇಕು? 4 ಲೀಟ್ರಿಗೆ 1 ಗ್ರಾಮ್ ಅಂದರೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.